23ನೇ ಮಾತು. ನಾವೆಲ್ಲರೂ ಯಾರು? ನಾವು ಕರ್ಮಯೋಗಿಗಳು. ಕರ್ಮಯೋಗ ನೆನಪಿರ್ಲಿ, ನೀವೆಲ್ಲರೂ ಕರ್ಮಯೋಗಿಗಳು. ಕರ್ಮದಲ್ಲಿ ಯೋಗ ಮಾಡಿಕೊಂಡಾಗ ಅಲ್ಲಿ ಭಾಗ್ಯದ ಶ್ರೇಷ್ಠವಾದಂತ ಅನುಭವ ಮಾಡ್ಲಕ್ ಸಾಧ್ಯದ. ಭಾಗ್ಯವನ್ನ ಸುಂದರವಾದಂತ ಅನುಭವ ಮಾಡ್ಲಕ್ ಸಾಧ್ಯದ. ಅದಕ್ಕ ನೀವು ಕರ್ಮಯೋಗಿಗಳು, ಅರ್ಥಾತ್ ಸಹಜ ಯೋಗಿಗಳು. ಅರ್ಥಾತ್ ಈ ಕರ್ಮದಲ್ಲಿ ಯೋಗವನ್ನ ಮಾಡಿ ತೋರಿಸಿದಂತ ಈ ಸನ್ಯಾಸ ಧರ್ಮದಲ್ಲಿ ಏನಾಯ್ತು? ಕರ್ಮ ಸನ್ಯಾಸ ಅಂತ ಬರ್ತದ. ಕರ್ಮ ಸನ್ಯಾಸ ಮಾಡ್ಲಾಕ್ ಯಾರಿಂದಲೂ ಸಾಧ್ಯ ಇಲ್ಲ. ನಾವೆಲ್ಲರೂ ಯಾರೇ ಇರ್ಲಿ ಕರ್ಮದಿಂದಂತ ಯಾರು ಮುಕ್ತ ಆಗ್ಲಕ್ ಸಾಧ್ಯ ಇಲ್ಲ. ಬಾಬಾ ಒಂದ್ಸಲ ಹೇಳಿದ್ರು, ಊಟ ಮಾಡುದನು ಕರ್ಮನೇ. ಮತ್ ಸನ್ಯಾಸಿ ಇದ್ರು ಎಲ್ಲಿ ಬಿಟ್ಟು ಹೋದ್ರು ಊಟ ಚಲೋ ತಾವ್ ಮಾಡ್ಕೊಳಿಕಂದ್ರ ಮತ್ತೊಬ್ರು ಮಾಡಿದ್ರೆ ತಿಂತೀವಲ್ಲ, ಅದನ್ನೂ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರ, ನೀವು ಕರ್ಮ ಯೋಗಿಗಳಾಗಿ ಜಗತ್ತಿಗೆ ಏನ್ ಮಾಡ್ಬೇಕು? ಮಾಡಿ ತೋರಿಸ್ಬೇಕು. ನೀವು ಪುಣ್ಯ ಕರ್ಮವನ್ನ ಮಾಡೋದನ್ನ ತೋರ್ಸ್ಕೊಡ್ಬೇಕು ಆತ್ಮಗಳಿಗೆ. ಎಲ್ಲ ಧರ್ಮದ ಆತ್ಮಗಳಿಗೆ ಪದವಿ ಯಾವಾಗ ಸಿಗ್ತದ? ನಿಮ್ಮಿಂದ ಸಿಗ್ತದ. ಅವ್ರಿಗೆ ಅಂತಿಮ ಸಮಯದಲ್ಲಿ ಧರ್ಮಾತ್ಮಗಳು ಬಂದು ಪರಮಾತ್ಮನ ಸತ್ಯ ಪರಿಚಯನ್ನ ನಿಮ್ಮಿಂದ ಪಡಿತಾವು. ಪಡೆದ ನಂತರ ವಾಪಸ್ ಹೋದಾಗ, ಪರಮಧಾಮಕ್ಕೆ ಹೋದಾಗ ಆತ್ಮಗಳ ಸ್ಮೃತಿ ಪಕ್ಕಾ ಆಗ್ತದ, ಪವಿತ್ರ ಆಗ್ತಾರ. ಅವರು ವಾಪಸ್ ಪರಮಧಾಮಕ್ಕೆ ಹೋಗ್ತಾರ. ಇಡೀ ಕಲ್ಪದಲ್ಲಿ ಇದು ಒಂದು ಯುಗದಲ್ಲಿ, ಇದು ಒಂದು ಸಮಯದಲ್ಲಿ, ಸಂಗಮ ಯುಗದಲ್ಲಿ ಪರಮಾತ್ಮ ಬಂದಾಗ ಇವೆಲ್ಲ ಮಾಡ್ಲಕ್ ಸಾಧ್ಯದ. ಅದಕ್ಕೆ ಭಾಗ್ಯಶಾಲಿ ಆತ್ಮ ಮಾಡ್ಬೇಕಂದ್ರ ಇಲ್ಲಿ ಏನಾಯ್ತು? ನಾವು ಕರ್ಮ ಯೋಗಿಗಳಾಗಿ ಜನರಿಗೆ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಆ ಜನ ಕೇಳ್ತಾರ, ಬ್ರಹ್ಮಕುಮಾರಿ ಅಂದ್ರೆ ಏನಪ್ಪಾ? ಏನು ಬಿಡಬೇಕಾಗಿಲ್ಲ. ಇಲ್ಲಿ ಮೌಂಟ್ ಆಬುಕ್ ತುಂಬಾ ಜನ ಬಂದಿರ್ತಾರ, ನಾ ಅವ್ರಿಗೆ ಅದೇ ಹೇಳಿರ್ತೀನಿ, ಇಲ್ಲಿ ಏನೂ ತ್ಯಾಗ ಇಲ್ರಿ. ಸಂಸಾರದಲ್ಲಿ ನೀವಿರಿ, ಆರಾಮಾಗಿರಿ, ಸಂಸಾರದಲ್ಲಿರಿ. ಆದ್ರೆ ಡೈಲಿ ಒಂದು ಗಂಟೆ ನೀವು ಬನ್ನಿ, ಅವಾಗ ನಿಮಗ ಆತ್ಮ ಕಲ್ಯಾಣ ಆಗ್ತದ. ಅದಕ್ಕ ಈ ಭಾಗ್ಯವನ್ನ ಹೆಚ್ಚು ಮಾಡ್ಕೊಳಕಂದ್ರ ಅಂದಾಗ ಎಲ್ಲರ ಧರ್ಮ ಕರ್ಮಗಳನ್ನ ಪರಿವರ್ತನೆ ಮಾಡುವಂತ ಕಾರ್ಯವನ್ನ ಬಾಬೋರು ನಿಮಗೆ ಜವಾಬ್ದಾರಿ ರೂಪದಲ್ಲಿ ಕೊಟ್ಟಿದಾರ. ನೆನಪಿರಲಿ, ನಿಮ್ಮ ಜೀವನ ಏನಿದೆ ಭಿನ್ನವಾದಂತ ಜೀವನ ಇದೆ. ಬಹಳ ಪರಮಾತ್ಮನ ಪ್ರೀತಿ ಮಕ್ಕಳು ಮತ್ತು ನ್ಯಾರ ಮತ್ತು ಪ್ಯಾರ ಆಗಿದ್ದೀರಿ. ಅದಕ್ಕ ಭಾಗ್ಯದ ರೇಖೆಯನ್ನು ಸುಂದರವಾಗಿ ನಾವು ಅದನ್ನ ಮುಂದುವರ್ಸ್ಕೋಬೇಕಂದ್ರ ಕಲ್ಪರ ವೃಕ್ಷದ ಬೀಜಿನ ಅನುಭವ ಮಾಡಬೇಕು. ಈ ಕಲ್ಪವೃಕ್ಷ ಹೆಂಗಿದೆ ಅಂದ್ರ ಬಹಳ ವಿಶಾಲವಾಗಿದೆ. 800 ಕೋಟಿ ಆತ್ಮಗಳನ್ನ ಹೊಂದಿದ. ನೋಡಿ, ಆ 800 ಕೋಟಿ ಆತ್ಮಗಳನ್ನ ಗಿಡದ ಬೀಜ ಯಾರು? ನಮ್ಮ ತಂದೆ. ಅವರೆಲ್ಲ ಬಹಳ ದೂರದಾರ ಅವರು. ಆದ್ರೆ ನೀವು ಬೀಜಿನ ಸಮೀಪದಲ್ಲಿ ಇರ್ತೀರಿ. ಈ ಒಂದು ವೃಕ್ಷವನ್ನ, ಕಲ್ಪವೃಕ್ಷವನ್ನ, ಅದರದ ಬೇರೆಗಳನ್ನ ಮೇಲ್ ಮಾಡಿ, ಅದರದ ಎಲೆಗಳನ್ನ ತೆಗ್ ಮಾಡಿ ಹೆಂಗ್ ಕಾಣುತ್ತದಂದ್ರ ಬೀಜದ ಸಮೀಪದಲ್ಲಿ ಇದ್ದವ್ರು ಯಾರು? ಈ ಈ ಕಲ್ಪವೃಕ್ಷದ ಬೇರುಗಳು. ನೀವು ಬೀಜದ ನೆಕ್ಸ್ಟ್ ಬೇರು ಬರ್ತದಲ್ಲಿ, ಆ ಬೇರದ ಯಾರು? ನೀವು ಬೇರುಗಳು. ಕಲ್ಪವೃಕ್ಷದ ಬೀಜದ ಸಮೀಪದಲ್ಲಿರುವಂತಹ ಈ ಕಲ್ಪವೃಕ್ಷದ ಯಾರು ಕಲ್ಪವೃಕ್ಷದ ಆದಿ ಮತ್ತ ಆದಿ ಒಳಗೆ ಯಾರಿರ್ತಾರ? ಪರಮಾತ್ಮನಿರ್ತಾರ. ಅವರಿಂದ ಪ್ರಾರಂಭ ಆಗುವಂತ ಈ ಸುಂದರವಾದಂತಹ ಸೃಷ್ಟಿ ನಾಟಕದಲ್ಲಿ ಆ ಪರಮಾತ್ಮನ ಬೀಜ ಸ್ವರೂಪದ ಸಮೀಪ ಆತ್ಮಗಳು ನಾವು ಮುಂದೆ ಸಾಗೋಣ. ನಾವು ಪರಮಧಾಮದ ಆನಂದದ ಅನುಭವ ಮಾಡಿಕೊಳ್ಳುವಂತಹ ಭಾಗ್ಯಶಾಲಿ ಆತ್ಮ. ಈಗ ಪರಮಾತ್ಮ ಮಿಲನ ಇದೆ, ಅದು ಅಂತ ಭಾಗ್ಯ ಪ್ರಾಪ್ತಿ ಮಾಡ್ಕೊಂಡವ್ರು ಯಾರು? ನೀವೇ ಮಾಡ್ಕೊಳಕಾಗ್ತದ. ಇಲ್ಲಿ ಮಧ್ಯದಲ್ಲಿ ಯಾರು ಬರ್ಲಕ್ ಸಾಧ್ಯ ಇಲ್ಲ. ನಿಮ್ಮನ್ನು ಬಿಟ್ರ ಪರಮಧಾಮದ ಒಂದು ಅಂತರದ ಆನಂದದ ಅನುಭವ ಮಾಡಿ. 7:30 ಆಯ್ತು, ಆನಂದದ ಅನುಭವ ಮಾಡಿ. ಆತ್ಮ ಸ್ವರೂಪದಲ್ಲಿ ಕೂತ್ಕೊಳ್ಳಿ, ಪರಮಾತ್ಮನ ಮಗುವಾಗಿ ಕೂತ್ಕೊಳ್ಳಿ, ಬೀಜ ರೂಪದ ಅನುಭವ ಮಾಡಿ. ಕಲ್ಪ ವೃಕ್ಷದ
ಆ ಆಳದಲ್ಲಿ ಹೋಗಿ ಅನುಭವ ಮಾಡಿ. ಶಿವ ಪರಮಾತ್ಮನು ಬಂದ, ಜ್ಞಾನದ ಕಲಶವ ತಂದ. ಶಿವ ಪರಮಾತ್ಮನು ಬಂದ, ಜ್ಞಾನದ ಕಲಶವ ತಂದ. ವಂದೇ ಮಾತರಂ. ಓಂ ಶಾಂತಿ. ಇವತ್ತಿನ ವಿಶೇಷ ಈ ಹಾಡ ಏನಿತ್ತಂದ್ರೆ ದಾದಿ ಸಲುವಾಗಿ ಅರ್ಪಣೆ ಇತ್ತು. ಜಗನ್ಮಾತೆ ಯಾರು? ಬಲೆ ಕುಮಾರಿಯರಿದ್ರು ಅವರು, ಬಟ್ ಬಾಬೋರೇನಂದ್ರು? ಜಗನ್ಮಾತೆ ಅಂದ್ರು. ಅದಕ್ಕೆ ಜಗನ್ಮಾತೆ ಆತ್ಮ ಇದೆ. ಆಕ್ಚುಲಿ ಪುರುಷರೂ ಆಗ್ಬೋದು, ಸ್ತ್ರೀಯರೂ ಆಗ್ಬೋದು. ಪ್ರತಿ 2 ಜನ್ಮ ಆದ ನಂತರ ಆತ್ಮ ಮತ್ತೆ ಶರೀರವನ್ನ ಚೇಂಜ್ ಮಾಡ್ತಿದ್ದಾಗ ಪುರುಷ ಆಗ್ಬೋದು, ಸ್ತ್ರೀ ಆಗ್ಬೋದು. ಅದಕ್ಕೆ ಬಾಬೋರು ನಮಗ ನೆನಪು ಮಾಡಿಕೊಡ್ತಾರ, ನೀವ್ ಯಾರು? ಶಿವಶಕ್ತಿಯರು, ಜಗತ್ತಿನ ಉದ್ಧಾರಕರು. ಜ್ಞಾನದ ಕಲಸವನ್ನ ಪರಮಾತ್ಮ ನಿಮಗೆ ಕೊಟ್ಟಿದಾರ. ಆ ನಶೆ, ಆ ಖುಷಿ ಯಾವಾಗಲೂ ನಿಮ್ಮ ಹತ್ರ ಇರ್ಲಿ. ಈ 25 ಮಾತುಗಳನ್ನ ನೋಡಿದೀವಿ ನಾವು. ಈ ಶ್ರೇಷ್ಠ ಜೀವನವನ್ನ, ಭಾಗ್ಯವನ್ನ ಮಾಡ್ಕೊಳ್ಳೋ ಸಲುವಾಗಿ ಲಾಸ್ಟ್ನೇ ದಿನಿತ್ತು ಪರಮಧಾಮದ ಅನುಭವ ಮಾಡಿದಾಗ ನಾವು ಮಾಡಿದ ಪಾಪ ಕರ್ಮಗಳನ್ನ ಒಂದ್ ಕಡೆ ಕಟ್ಟಾಗ್ತಾ ಇರ್ತದ. ಇನ್ನೊಂದು ಸತ್ಯುಗದ ಆದಿಯಲ್ಲಿ ಪ್ರಾರಂಭ ಆಗುವ ಪಾತ್ರಕ್ಕೆ ಒಂದು ಒಳ್ಳೆಯ ಪದವಿ ಪ್ರಾಪ್ತಿ ಆಗ್ಲಕ್ಕ ಇದು ನಿಮಿತ್ತ ಆಗ್ತದ. ಸುಂದರವಾದಂತಹ ಪರಮಾತ್ಮ ಮಿಲನದ ಅನುಭವವನ್ನ ಮಾಡ್ಕೊಳ್ಳಿ.